ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ. ತಾಂಡವಾದ್ರು ಅಮ್ಮ ನೀನ್ ಇಷ್ಟು ಚೇಂಜ್ ಆಗಿರೋದು ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾನೆ. ಶ್ರೇಷ್ಠನು ಹಾಗೆ ಹೇಳ್ತಾಳೆ, ಇಲ್ಲ ಕುಸುಮಂಟಿ, ನನ್ನ ಕೈಲೂ ನಂಬಕ್ ಆಗ್ತಿಲ್ಲ. ನಾನು ನೋಡ್ಕೊಳ್ಳೋ ಮನೆ ಹಾಳಿ, ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತೀರಾ ಅಂತ ಅನ್ಕೊಂಡಿದ್ದೆ ಕುಸುಮ ಆಂಟಿ ಅಂತ ಹೇಳ್ತಾಳೆ. ಕುಸುಮ, ಶ್ರೇಷ್ಠ ನನ್ನ ಆಂಟಿ ಅಂತ ಕರಿಬೇಡ, ಅತ್ತೆ ಅಂತ ಕರಿ ಅಂತ ಹೇಳ್ತಾರೆ. ಮನೇಲಿ ಇದ್ದವರಿಗೆಲ್ಲ ಶಾಕ್ ಆಗತ್ತೆ ಕುಸುಮ ಹೇಳಿದ್ ನೋಡಿ. ನನ್ನ ನಿನ್ ಪ್ರೀತಿಯಿಂದ ಬಾಯ್ ತುಂಬಾ ಅತ್ತೆ ಅಂತ ಕರಿ, ನನ್ ಸೊಸೆ ನೀನೇ ಶ್ರೇಷ್ಠ. ತಾಂಡವ್ ನನ್ ಮಗ ಏನ್ ಸೆಲೆಕ್ಷನ್ ಮಾಡಿದಾರೋ ಅವಳೇ ನನ್ ಸೊಸೆ ಅಂತ ಮನೆಯವರೆಲ್ಲರಿಗೂ ಹೇಳ್ತಾಳೆ ಕುಸುಮ. ಹಾಗೆ ಭಾಗ್ಯಂಗೂ ಹೇಳ್ತಾಳೆ. ಹಾಗೆ ಜ್ಯೂಸ್ ಮಾಡ್ಕೊಂಡ್ ಬರಕ್ ಹೇಳ್ತಾಳೆ ಭಾಗ್ಯಂಗ್ ಅವ್ರಿಬ್ರಿಗೂ. ಹಾಗೆ ಭಾಗ್ಯ ಜ್ಯೂಸ್ ಮಾಡ್ಕೊಂಡ್ ಬರ್ತಾಳೆ. ಸುಂದರಿ ಮತ್ತೆ ಪೂಜಾನ ಹತ್ರ ಶ್ರೇಷ್ಠ ಲಗೇಜ್ ತರ ಕೇಳ್ತಾಳೆ. ಆದ್ರೂ ತಾಂಡವ್ಗೆ ಮತ್ತೆ ಶ್ರೇಷ್ಠಂಗ್ ನಂಬಕ್ ಆಗೋದಿಲ್ಲ. ಆದ್ರೂ ಇಬ್ರು ಕುತ್ಕೊಂಡು ರೂಮಲ್ಲಿ ಮಾತಾಡ್ಕೊಂತಾರೆ. ಏನೇ ಆಗ್ಲಿ ನಿಮ್ಮ ಅಂದ್ರೆ ಕುಸುಮ ನಮ್ಮನ್ನಿಬ್ರು ಒಳಗ್ ಸೇರ್ಸಿದ್ರಲ್ಲ ಅನ್ಕೊಂಡ್ ಖುಷಿ ಆಗಿರ್ತಾರೆ. ರಾತ್ರಿ ಊಟ ಮಾಡ್ತಾ ಕೂತಾಗ್ಲೂ ಭಾಗ್ಯನ ಅಮ್ಮ ಮತ್ತೆ ಭಾಗ್ಯನ ಮಾವ ಎಲ್ಲ ಕುಸುಮಂಗ್ ಕೇಳ್ತಾರೆ, ಯಾಕೆ ಈ ತರ ಮಾಡ್ತಿದ್ಯ, ಯಾಕೆ ಶ್ರೇಷ್ಠನ ಸೊಸೆ ಅಂತ ಒಪ್ಕೊಂಡೆ ನೀನು ಕುಸುಮ ಅಂತ ಕೇಳ್ತಾ ಇರ್ತಾರೆ. ಆಗ ಕುಸುಮ, ಇಲ್ಲ ನನ್ ಮಗನ ಆಯ್ಕೆನೆ ನನ್ನ ಆಯ್ಕೆ, ಇನ್ಮೇಲೆ ಶ್ರೇಷ್ಠನೇ ನನ್ ಸೊಸೆ, ಮಗ ಏನ್ ಹೇಳ್ತಾನೋ ಹಾಗೆ ಅಂತ ಎಲ್ಲರ ಹತ್ರ ಹೇಳ್ತಾಳೆ ಕುಸುಮ. ಮನೆಯಲ್ಲಿ ಕುಸುಮ ಮತ್ತೆ ಭಾಗ್ಯ ಸೇರ್ಕೊಂಡು ಏನ್ ಮಾಡ್ತಿದ್ದಾರೆ ಅಂತಾನೆ ಅರ್ಥ ಆಗೋದಿಲ್ಲ. ಎಲ್ಲರೂ ಟೆನ್ಷನ್ ಅಲ್ಲಿ ಇರ್ತಾರೆ. ನೆಕ್ಸ್ಟ್ ಡೇ ಭಾಗ್ಯ ಮಕ್ಕಳು ಬೇಗ ಎಬ್ಸ್ಬಿಟ್ಟು ಬ್ರಷ್ ಮಾಡಿಸಿ ಡ್ಯಾನ್ಸ್ ಕಲ್ಸಕ್ ಅಂದ್ಕೊಂಡು ಕೂತ್ಕೊಂಡಿರ್ತಾಳೆ. ಅವರಿಬ್ರಿಗೂ ಡೈಲಿ ಡ್ಯಾನ್ಸ್ ಕಲಿಸ್ತೀನಿ ಅಂತ ಮಕ್ಕಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾಳೆ. ಆಗ ಭಾಗ್ಯ ನಮ್ಮ ಸುನಂದ ಬಂದ್ಬಿಟ್ಟು, ಭಾಗ್ಯ ನಿನ್ಗೆ ಏನಾಗಿದೆ, ಮಕ್ಳಿಗೆ ಡ್ಯಾನ್ಸ್ ಕಲ್ಸ್ತಾ ನಿಂತಿದ್ಯಲ್ಲ, ನಿಮ್ಮ ಅತ್ತೆಗೆ ಏನಾಗಿದೆ ಅಂತ ಕೇಳ್ತಾಳೆ. ಭಾಗ್ಯನ ಮಾವ ಬಂದ್ಬಿಟ್ಟು, ಇಲ್ಲ ಸುನಂದರೆ, ನಿನ್ನೆ ನನಗೂ ಹಾಗೆ ಅನಿಸ್ತಿತ್ತು, ಆದ್ರೆ ಈಗ ಕ್ಲಿಯರ್ ಆಗಿ ಕ್ಲಾರಿಟಿ ಸಿಗ್ತಾ ಇದೆ, ಅತ್ತೆ ಸೊಸೆ ಸೇರ್ಕೊಂಡು ಏನೋ ಒಂದ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಕಡೆ ಗುಂಡಣ್ಣ ಮತ್ತೆ ತನ್ವಿ ಡ್ಯಾನ್ಸ್ ಕಲಿಸ್ತಾ ಇರ್ತಾಳೆ ಭಾಗ್ಯ. ಗುಂಡಣ್ಣ ಡ್ಯಾನ್ಸ್ ಮಾಡೋದ್ ನೋಡ್ಬಿಟ್ಟು ಪೂಜಾ ಮತ್ತೆ ಸುಂದ್ರಿ ಇಬ್ರು ಕಾಮಿಡಿ ಮಾಡ್ಕೊಂಡು ಟೀಸ್ ಮಾಡ್ತಾ ಇರ್ತಾರೆ. ಆಗ ಗುಂಡಣ್ಣಂಗ್ ಸಿಟ್ಟು ಬಂದು ಡ್ಯಾನ್ಸ್ ನಿಲ್ಸ್ಬಿಟ್ಟು ಅಮ್ಮನ ಹತ್ರ ಹೇಳಿ ಕೊಡ್ತಾನೆ. ಆಗ ಅವರಿಬ್ರು ಆ ಕಡೆ ಹಿಂದ್ಗಡೆ ಸರ್ಕೊಂಡು ಕಾಣ್ದೇ ಇರೋ ನಿಂತ್ಕೊಂತಾರೆ. ಆಗ ಭಾಗ್ಯ ಹೇಳ್ತಾಳೆ, ಇಲ್ಲಿ ಯಾರು ಕಾಣ್ತಿಲ್ವಲ್ಲ ಗುಂಡಣ್ಣ, ಸುಳ್ಳು ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಗುಂಡಣ್ಣ ಹೋಗ್ಬಿಟ್ಟು ಅವರಿಬ್ರು ಈ ಕಡೆ ಮೆಟ್ಲ ಹತ್ರ ಸೈಡ್ ಅಲ್ಲಿ ನಿಂತ್ಕೊಂಡಿರ್ತಾರೆ, ಅಲ್ಲಿಂದ ಅವರಿಬ್ರನ್ನ ಕರ್ಕೊಂಡ್ ಬರ್ತಾನೆ. ಆಗ ಅಮ್ಮನ ಹತ್ರ ಹೇಳ್ತಾನೆ, ಇವರಿಬ್ರು ನಂಗೆ ಟೀಸ್ ಮಾಡ್ತಿದ್ರು, ಇದಕ್ಕೆ ಏನಾದ್ರು ಪನಿಷ್ಮೆಂಟ್ ಕೊಡ್ಲೇಬೇಕು, ನಮ್ ಜೊತೆ ಪನಿಷ್ಮೆಂಟ್ ನಮ್ ಜೊತೆ ಡ್ಯಾನ್ಸ್ ಮಾಡ್ಸಮ್ಮ ಅಂತ ಹೇಳ್ತಾನೆ ಗುಂಡಣ್ಣ. ಆಗ ಸುಂದರಿ ಮತ್ತೆ ಪೂಜಾ ಇಬ್ರು ಆಗೋದಿಲ್ಲ ಅಂತಾರೆ. ಆಗ ಭಾಗ್ಯ ಹೇಳ್ತಾರೆ, ಇಲ್ಲ ನೀವಿಬ್ರು ಡ್ಯಾನ್ಸ್ ಮಾಡ್ಲೇಬೇಕು ಅಂತ ಹೇಳಿ ಅವರಿಬ್ರಿಗೂ ಡ್ಯಾನ್ಸ್ ಮಾಡಿಸ್ತಾ ಇರ್ತಾಳೆ. ಶ್ರೇಷ್ಠ ಮನೇಲಿ ಎಲ್ಲ ಇದ್ರು ಅವಳು ಇನ್ನೂ ಎದ್ದಿರಲ್ಲ. ಆಗ ಕುಸುಮ ಬಂದ್ಬಿಟ್ಟು ಶ್ರೇಷ್ಠನ ನಿಧಾನವಾಗಿ ಅಂದ್ರೆ ಕೂಲ್ ಆಗಿ, ಶ್ರೇಷ್ಠ ಹೇಳಮ್ಮ ಮುದ್ದು ಸೊಸೆ ಹಾಗೆ ಹೀಗೆ ಅನ್ಕೊಂಡು ಹೇಳ್ತಾ ಇರ್ತಾಳೆ. ಇಷ್ಟೊತ್ತಾದ್ರೂ ಎದ್ದಿಲ್ಲಲ್ಲ, ಏಳು ಏಳು ಅಂತಿರ್ತಾಳೆ. ಇಲ್ಲ ಅತ್ತೆ, ನಾನು ಇನ್ನೊಂದ್ 15 ನಿಮಿಷ ಮಲಗ್ತೀನಿ ಅಂತ ಹೇಳಿ ಮತ್ತೆ ಶ್ರೇಷ್ಠ ಮಲ್ಕೊಂತಾಳೆ. ಸರಿ ಮಲ್ಕೊ ಅಂದ್ಬಿಟ್ಟು ಕುಸುಮ ಹೊರಗ್ ಬರ್ತಾಳೆ. ಆಗ ಇಂತ ಅತ್ತೆ ಎಲ್ಲೂ ಸಿಗೋದಿಲ್ಲ, ಗ್ರೇಟ್ ನಾನು ಅನ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ಶ್ರೇಷ್ಠ. ಈ ಕಡೆ ಕುಸುಮ ಏನ್ ಮಾಡ್ತಾಳೆ ಅಂದ್ರೆ ಒಂದ್ ಬಕೆಟ್ ಅಲ್ಲಿ ನೀರ್ ತಂದ್ಬಿಟ್ಟು ಶ್ರೇಷ್ಠನ್ ಮೇಲೆ ಹಾಕಿ ಬಿಡ್ತಾಳೆ. ಶ್ರೇಷ್ಠಂಗ್ ಏನ್ ಆಗ್ತಿದೆ ಅಂತ ಗೊತ್ತಾಗ್ದೆ ಎದ್ ಕೂತ್ಕೊಂಡು, ಏನ್ ಮಾಡ್ತಿದ್ದೀರಾ ಅತ್ತೆ ನೀವು ಕೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ನೀನ್ ಈ ಮನೆ ಸೊಸೆ, ಈ ಕುಸುಮನ್ ಸೊಸೆ ಅಂದ್ಮೇಲೆ ಬೇಗ ಹೇಳ್ಬೇಕು, ಈ ಮನೆ ಕೆಲ್ಸ ಎಲ್ಲಾ ಮಾಡ್ಬೇಕು, ನಿಮ್ ಮಾವನವ್ರಿಗೆ ಕಾಫಿ ಕೊಡ್ಬೇಕು ಅಂತೆಲ್ಲ ಹೇಳ್ತಾಳೆ. ಭಾಗ್ಯ ಆಗಿದೆ, ಇಷ್ಟೊತ್ತಿಗೆ ನಿಮ್ ಮಾವನವ್ರಿಗೆ 4 ಸಲ ಕಾಫಿ ಕೊಡ್ತಿದ್ಲು. ಬೇಗ ಬೇಗ ಎದ್ದೇಳು, ಹೇಳು, ಸ್ನಾನ ಮಾಡ್ಕೊಂಬ ಅಂತ ಹೇಳಿ. ಅವಾಗ ಶ್ರೇಷ್ಠ ಹೇಳ್ತಾಳೆ, ಏನಕ್ಕೆ ಸ್ನಾನ ಮಾಡ್ಬೇಕು ಕೇಳ್ತಾಳೆ. ಈ ಕುಸುಮನ್ ಸೊಸೆ ಆದ್ಮೇಲೆ ಸ್ನಾನ ಮಾಡ್ಕೊಂಡೆ ಅಡ್ಗೆ ಮನೆಗ್ ಬರ್ಬೇಕು ಅಂತ ಹೇಳಿ ಕುಸುಮ ಹೋಗ್ತಾಳೆ. ಈ ಕಡೆ ಭಾಗ್ಯ ಡ್ಯಾನ್ಸ್ ಕಲಿಸ್ತಾ ಇರ್ತಾಳೆ. ಶ್ರೇಷ್ಠ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತಾಳೆ ಕೆಳಗೆ ಭಾಗ್ಯಂಗ್ ಅವಾಜ್ ಆಗ್ತಾಳೆ, ಭಾಗ್ಯ ಕಾಫಿ ಮಾಡಿಲ್ವಾ, ಇನ್ನು ಡ್ಯಾನ್ಸ್ ಮಾಡ್ತಿದ್ಯಲ್ಲ, ಅದ್ ಬಿಟ್ಟು ಇವೆರಡು ಕೋತಿಗಳನ್ನು ಆ ಡ್ಯಾನ್ಸಿಗೆ ಸೇರ್ಸ್ಕೊಂಡಿದ್ಯಲ್ಲ, ಸರ್ಕಸ್ ಮಾಡ್ತೀಯಾ ಅನ್ಕೊಂಡ್ ಕಾಮಿಡಿ ಮಾಡ್ತಾಳೆ. ಆಮೇಲೆ ಶ್ರೇಷ್ಠನ, ಈ ಮನೆ ಸೊಸೆ ನಾನಲ್ಲ ನೀನು, ಕಾಫಿ ಮಾಡ್ಬೇಕಾಗಿರೋದು ನೀನು ಅನ್ಕೊಂಡ್ ಶ್ರೇಷ್ಠನ್ ಸೀದಾ ಅಡ್ಗೆ ಮನೆಗೆ ಹೇಳ್ಕೊಂಡ್ ಹೋಗ್ತಾಳೆ ಭಾಗ್ಯ. ಆಗ ಮನೆಯವರೆಲ್ಲರೂ ಬರ್ತಾರೆ ಅಡ್ಗೆ ಮನೆ ಹತ್ರ. ಶ್ರೇಷ್ಠ ತಾಂಡವ ನೋಡಿ ತಾಂಡವ್ ಭಾಗ್ಯ ಕಾಫಿ ಮಾಡ್ತಿಲ್ಲ ಅಂತಾಳೆ. ತಾಂಡವ್ ಹೇಳ್ತೇನೆ, ಭಾಗ್ಯ ಮತ್ತೆ ನೀನ್ ಶುರು ಆಯ್ತಾ ಕೇಳ್ತೇನೆ. ಅವಾಗ
ಇವಳು ಭಾಗ್ಯ ಹೇಳ್ತಾಳೆ, ಮಿಸ್ಟರ್ ತಾಂಡವ್ ಸೂರ್ಯವಂಶಿ ಅವರೇ, ಎಲ್ಲ ಮರ್ತಾಯ್ತಾ? ಶ್ರೇಷ್ಠ ಈ ಮನೆ ಸೊಸೆ, ಈಗ ಅಡ್ಗೆ ಮನೆ ಕೆಲಸ ಎಲ್ಲ ಶ್ರೇಷ್ಠನೇ ಮಾಡ್ಬೇಕು ಅಂತ ಹೇಳ್ತಾಳೆ. ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಶಾಕ್ ಅಲ್ಲೇ ನೋಡ್ತಾ ಇರ್ತಾರೆ ಭಾಗ್ಯನ. ಮುಂದಿನ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ವೀಕ್ಷಕರೇ. ಥ್ಯಾಂಕ್ ಯು.